ಅದೇನೇ ಆದ್ರೂ ರೀಬಿಲ್ಡ್ ಮಾಡ್ಲೇಬೇಕು ಗುರು. ಡೇ 208 ಆಫ್ ಫಿಟ್ನೆಸ್ ಬ್ಲಾಗ್. ಒನ್ ಆಫ್ ದಿ ಬಿಗ್ ಮಿಸ್ಟೇಕ್ ನಾನು ಮತ್ತೆ ರಿಪೀಟ್ ಮಾಡಿದೆ ಗುರು. ನಾನು ಗ್ಯಾಪ್ ಮಾಡಿದ್ರು, ಜಿಮ್ ನ ಸ್ವಲ್ಪ ಚೇಂಜ್ ಮಾಡಿದ್ರು, ಆಬ್ಸ್ ಟ್ರೈನ್ ಮಾಡೋದನ್ನ ಸ್ಟಾಪ್ ಮಾಡಬಾರ್ದಾಗಿತ್ತು. ಪ್ರಾಬ್ಲಮ್ ಎಲ್ಲ ಆಯ್ತು ಅಂತ ಹೇಳಿದ್ರೆ ಕಾರ್ಡಿಯೋನು ಸ್ಟಾಪ್ ಆಯ್ತು, ಆಮೇಲೆ ರನ್ನಿಂಗ್ ಸ್ಟಾಪ್ ಆಯ್ತು, ಆಬ್ಸ್ ಟ್ರೈನ್ ಮಾಡೋದಾಗ್ಲಿಲ್ವಲ್ಲ, ಮಸಲ್ ಮೇಲೆಲ್ಲ ಫುಲ್ ಫ್ಯಾಟ್ ಬಂದಿದ್ಬಿಟ್ಟೆ ಇವರು. ನಮ್ಗೇನ್ ಅದನ್ನ ರೀಬಿಲ್ಡ್ ಮಾಡೋದು ಹೊಸದಲ್ಲ, ನಾವು ಮಾಡೇ ಮಾಡ್ತೀವಿ. ಆದ್ರೂ ಅಷ್ಟ್ ದಿನ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ನಿಜ ಹೇಳ್ತಿದ್ದೀನಿ ಗುರು. ನೀವ್ ಇದನ್ನ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಮಾಡಿದಿರಿ ಗೊತ್ತಿಲ್ಲ, ಬಟ್ ನಾನಂತರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಲೆಗ್ ಡೇ ಗಿಂತಾನು ನಾವ್ ಯಾವಾಗ ಆಬ್ಸ್ ಟ್ರೈನ್ ಮಾಡ್ತೀವಲ್ಲ ಅವಾಗ ಅದ್ರ ಪೇನ್ ಬಹಳ ಒಂದು ನೆಕ್ಸ್ಟ್ ಲೆವೆಲ್ ಆಗುತ್ತೆ ಗುರು. ಲೈಕ್ ಅದು ವರ್ಕೌಟ್ ಆದ್ಮೇಲೆ ಸೋರ್ನೆಸ್ ಇರಲ್ಲ ಗುರು. ನೀವೇನಾದ್ರೂ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಮಸಲ್ ನ ಟಾರ್ಗೆಟ್ ಮಾಡಿದ್ರೆ ಅಪ್ಪರ್ ಆಬ್ಸ್ ಮತ್ತೆ ಲೋವರ್ ಆಬ್ಸ್ ಟ್ರೈನ್ ಮಾಡುವಾಗ ಬಹಳ ಒಂದು ಪೇನ್ ಆಗುತ್ತೆ ಗುರು. ನಾನ್ ಆಬ್ಸ್ ಟ್ರೈನ್ ಮಾಡೋದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬಾರ್ದಾಗಿತ್ತು, ಮತ್ತು ಮಾಡಿದೆ, ಮತ್ತು ಮಿಸ್ಟೇಕ್ ಮಾಡಿದೆ. ಇರ್ಲಿ, ರೀಬಿಲ್ಡ್ ಮಾಡುವ, ಏನು ಮಾಡಕ್ ಬರಲ್ವೇ. ಇದಕ್ಕೆ ನಾನು ಯಾವಾಗ್ಲೂ ಹೇಳೋದು ಗುರು, ನೀವು ಡಿಸ್ಟ್ರಾಕ್ಟ್ ಆಗಿ ನಿಮ್ದೊಂದು ಕಂಫರ್ಟ್ ಝೋನ್ ನ ಚೂಸ್ ಮಾಡೋದು ಬಹಳ ಈಸಿ, ಬಟ್ ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ ಇರುತ್ತೆ. ಪ್ರಾಪರ್ ಆಗಿ ಏನ್ ಆಬ್ಸ್ ಟ್ರೈನ್ ಮಾಡಿಲ್ಲ, ಸ್ವಲ್ಪ ಮಸಲ್ ನ ಆಕ್ಟಿವೇಟ್ ಮಾಡಿದ್ದೀನಿ ಅಷ್ಟೇ. ಮತ್ತೆ ಇನ್ಮೇಲಿಂದ ಕರೆಕ್ಟ್ ಆಗಿ ಆಬ್ಸ್ ನ ಟ್ರೈನ್ ಮಾಡ್ತೀನಿ. ಆಫೀಸ್ ಇಂದ ಎಲ್ಲ ವರ್ಕ್ ಮುಗಿಸ್ಕೊಂಡು ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ಇವತ್ ಮತ್ತೆ ಸ್ಯಾಂಡ್ವಿಚ್ ನ ಮಾಡಿದ್ದೆ. ನೀವು ಪ್ಲಾನ್ ಮಾಡಿ ಮೀಲ್ ನ ಪ್ರಿಪೇರ್ ಮಾಡೋದಕ್ಕಿಂತ ಅನ್ಪ್ಲಾನ್ಡ್ ಆಗಿ ಒಂದು ಹೊಟ್ಟೆ ಹಶುವಾದಾಗ ಏನಾದ್ರೂ ಒಂದು ಸಪರೇಟ್ ಆಗಿ ಪ್ಲಾನ್ ಮಾಡ್ತಿರಲ್ಲ, ಅದೇ ಪ್ಲಾನ್ ವರ್ಕ್ ಆಗೋದು. ನಾನು ಅವತ್ ಮೊನ್ನೆ ಅರ್ಜೆಂಟ್ ಅಲ್ಲಿ ಮಾಡಿದ್ದೆ. ಇವಾಗ ನಂದು ಅದೇ ಫೇವ್ರೇಟ್ ಮೀಲು. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬರ್ತೀನಿ ಗುರು, ಟಾಟಾ.